ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ದಾರ 10 ನಂಬರ್ ಕ್ರೋಶೆ ಹುಕ್ 0.75 ಎಂದು ತಗೊಂಡಿದ್ದೀನಿ. ಎರಡು ಆರ್ಚ್, ಡಬಲ್ ಆರ್ಚ್ ಇದೆ, ಆದ್ರೆ ಸಿಂಪಲ್ ಆಗಿದೆ. ಫಸ್ಟ್ ದಾರ ಲಾಕ್ ಮಾಡ್ಕೊಳ್ಳೋಣ. ಈ ತರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಆಗಿರುವಂತಹ ಡಿಸೈನ್, ಸಿಂಪಲ್ ಸಾರಿಗಳಿಗೆ ಮಾಡುವಂತಹ ಡಿಸೈನು. ಎರಡು ಆರ್ಚ್ ಅಂದ್ರೆ ಡಬಲ್ ಆರ್ಚ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದ್ರ ಮೇಲೆ ಒಂದನ್ನ ಹಾಗೆ, ಆದ್ರೂ ಸಿಂಪಲ್ ಆಗಿರತ್ತೆ. ಫಸ್ಟ್ 3 ಚೈನ್ ಲಾಕ್ ಮಾಡಿದ್ಮೇಲೆ 3 ಚೈನ್ ಮಾಡಿ ಬಟ್ಟೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅದನ್ನ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಹಾಕಿ. ಮತ್ತೆ 3 ಚೈನು, ಅದನ್ನು ಬಟ್ಟೆಗಳನ್ನ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಅಂದ್ರೆ 3 ಸಾರಿ 3 ಚೈನ್ ನ ಬ್ಲಾಕ್ ಮಾಡ್ತಾ ಇದ್ದೀನಿ. ಇದು ಡಬಲ್ ಆರ್ಚ್ ಕುಚ್ಚು ಬೇಸ್ ನಾನು ಯಾವಾಗ್ಲೂ ಮಾಡ್ತೀನಿ, ನೀವು ನನ್ನ ವಿಡಿಯೋ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ. ಈ ತರ 3 ಸಾರಿ 3 ಚೈನ್. ಈಗ ಇಲ್ಲಿ ನಾನು ಬೀಡ್ ಸೇರಿಸ್ಕೊಳ್ತಾ ಇಲ್ಲ, ಆರ್ಚಿಗೆ ಬೇಕಾಗಿರೋದು ಒಂದು ಚೈನ್ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚೈನ್, ಬೀಡ್ನ ಬದಲು ಒಂದು ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 5 ಸಾರಿ 3 ಚೈನ್ ಮಾಡ್ಕೋಬೇಕು. ಆ ಒಂದು ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ 5 ಸಾರಿ 3 ಚೈನ್, 2 3 ಚೈನು ಬಟ್ಟೆಗೆ ಲಾಕು. ಮತ್ತೆ 3 ಚೈನು, 1 2 3 ಬಟ್ಟೆಗೆ ಲಾಕು. ಅಳತೆ ನೋಡ್ಕೊಳ್ಳಿ ಕರೆಕ್ಟಾಗಿ, ನಾನು ಸ್ಪೀಡಾಗಿ ಮಾಡ್ತಾ ಇದ್ದೀನಿ. ನಾನೆಲ್ಲ ಬೇಸು ಇದೇ ತರ ಮಾಡೋದಾದ್ರೆ ಸ್ಪೀಡ್ ಹೋಗ್ತಾ ಇದ್ದೀನಿ. 3 ಚೈನ್ ಹಾಕೊಳ್ಳಿ, ಅಳತೆ ನೋಡ್ಕೊಳ್ಳಿ, ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. 5 ಸಾರಿ 5 ಬ್ಲಾಕ್ ಮಾಡ್ಕೋಬೇಕು ಒಂದು ಚೈನ್ ಆದ್ಮೇಲೆ. ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ನೋಡಿ ಈ ತರ 5 ಸಾರಿ ಮಾಡ್ಕೊಂಡಿದ್ದೀನಿ. ಒಂದು ಚೈನ್ ಆದ್ಮೇಲೆ 5 ಸಾರಿ, ಫಸ್ಟಿಗೆ 3 ಸಾರಿ, ಮತ್ತೆ ಒಂದು ಚೈನು, ಮತ್ತೆ 5 ಸಾರಿ, 1 2 3 4 5, ಮತ್ತೆ ಒಂದು ಚೈನು ಹಾಕಿ ಲಾಕ್, ಮತ್ತೆ 5 ಸಾರಿ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಸ್ಟೆಪ್, ಅಲ್ಲಿ ದಾರ ಕಟ್ ಮಾಡಿ ನಾನು ಎಂಡಲ್ಲಿ 3 ಟೈಮ್ಸ್, ನಾನು ಯಾವಾಗ್ಲೂ ಡಬಲ್ ಅರ್ಚಿನ ಬೇಸ್ ಮಾಡ್ತೀನಲ್ವ ಅದ್ವಿ, ದಾರ ಕಟ್ ಮಾಡಿಬಿಟ್ಟು ಈಗ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಲಾಕ್ನ ಒಳಗಡೆನೆ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ 3 ಚೈನ್ ಅಲ್ಲಿ ನೀವು 3 ಚೈನ್ ಹಂಗೆ ಮಾಡ್ಕೋಬಹುದು, ನಾನು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇದು ಕುಚ್ಚಿಗಿರೋಂತಹ ಭಾಗ. ನೀವು 3 ಚೈನ್ ಮಾಡಿ ಅದರ ಲಾಕ್ ಅಲ್ಲಿ ಲಾಕ್ ಮಾಡ್ಕೋಬಹುದು. ನಾನು ಇಲ್ಲಿ 3 ಅಥವಾ 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಸಿಂಗಲ್ ಕ್ರೋಶೆ ಮಾಡಿ ಅದನ್ನ ಆ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮತ್ತೆ 3 ಚೈನ್, ಎರಡನೇ 3 ಚೈನ್ ಬ್ಲಾಕ್ ಅನ್ನ ಹಂಗೆ ಮಾಡಿ ಅದರ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಸಾರಿ ಹಾಕೊಂಡಿದೀವಲ್ವಾ, ಫಸ್ಟ್ 2 ಹಂಗೆ ಮಾಡ್ಕೊಳ್ಳಿ. ಈ ಥರ್ಡ್ ಒನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ನೆಕ್ಸ್ಟ್ 3 ಚೈನ್ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ ಈಗ ಒಂದು ಚೈನ್ ಇದೆಯಲ್ವಾ, ಒಂದು ಚೈನ್ ಇರೋಲ್ಲಿ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ತೇನೆ. ಆ ಒಂದು ಚೈನ್ ನ ಒಳಗಡೆ ಗ್ಯಾಪ್ ಇರುತ್ತಲ್ಲ, ಒಂದು ಚೈನ್ ಒಳಗಡೆ, ಒಂದೇ ಚೈನ್ ನ ಒಳಗಡೆನೆ ಡಬಲ್ ಕ್ರೋಶೆ ಎಷ್ಟಾಗತ್ತೋ ಅಷ್ಟು ಮಾಡ್ಕೋಬೇಕು. 7 8 ಆಗತ್ತೆ ಸಾಮಾನ್ಯವಾಗಿ. ಈ ತರ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆ ಒಂದು ಚೈನಿನ ಗ್ಯಾಪಿನ ಒಳಗಡೆ ಮಾತ್ರ, ಸಣ್ಣ ಗ್ಯಾಪ್ ಅಲ್ಲೇ ಅಷ್ಟು ಮಾಡ್ಕೋಬೇಕು. ಯಾವಾಗ್ಲೂ ನಾವು ಬೀಡ್ ಎಲ್ಲ ಹಾಕ್ತಿವಲ್ವ, ಬೀಡ್ ಹಾಕೋದು 5 ಚೈನ್ ಮಾಡೋದು ಹಾಗೆ ಏನಾದ್ರು, ಇದು ಹಂಗ್ ಮಾಡ್ತಾ ಇಲ್ಲ, ನಾನು ಒಂದೇ ಚೈನ್ ನ ಒಳಗಡೆನೆ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಈ ತರ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಬರುತ್ತೆ ನಿಮ್ಗೆ ಅಷ್ಟು ಮಾಡ್ಕೊಳ್ಳಿ. ನಾನು 8 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇನ್ನೊಂದು ಡಬಲ್ ಕ್ರೋಶೆ ಅಂದ್ರೆ 8 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇಲ್ಲಿ 9 ಆಗೋದಾದ್ರೆ 9 ಮಾಡ್ಕೊಳ್ಳಿ, ಒಂದು ಸಾಕಾಗತ್ತೆ ಸಾಮಾನ್ಯವಾಗಿ. 8 ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಅದ್ರ ಒಂದು ಚೈನ್ ಆದ್ಮೇಲೆ ಹಾಕಿರೋ 3 ಚೈನ್ ಅದರಲ್ಲಿ ಲಾಕ್ ಮಾಡಿ ಮತ್ತೆ ಲಾಕ್ ಮಾಡಿ, ಲಾಕಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡು ಸೇರಿಸ್ಕೊಂಡ್ಬಿಡಿ, ಮತ್ತೆ ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ 3 ಚೈನ್ಗಳೆಲ್ಲ ಹಂಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಚೈನ್ ವರೆಗೂ ಅಂದ್ರೆ 3 ಚೈನು ಲಾಕು, 3 ಚೈನು ಲಾಕು. ನೆಕ್ಸ್ಟ್
ಈಗ ನೆಕ್ಸ್ಟ್ 3 ಚೈನ್ ಲಾಕ್, 3 ಸರಿ ಮಾಡಿದೆ. ಈಗ ನೆಕ್ಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡು ನೋಡಿ, ಅದ್ರ ನೆಕ್ಸ್ಟ್ 3ರಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಅದ ನಂತರ ಒಂದು ಚೈನ್ ಇದೆಯಲ್ಲ, ಒಂದು ಚೈನ್ ಗ್ಯಾಪು, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು ಮಾಡ್ಕೊಳ್ಳಿ ಪೂರ್ತಿ ಆರ್ಚ್. 8 ಡಬಲ್ ಕ್ರೋಶೆ ಹೆಂಗೆ ಫಸ್ಟ್ಗೆ ಎಷ್ಟು ಮಾಡಿದ್ರೆ ಅಷ್ಟೇ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಆರ್ಚ್ ಕಂಪ್ಲೀಟ್ ಮಾಡಿ. ಪುಟ್ಟದಾದ ಆರ್ಚ್ ಬರುತ್ತೆ. ಒಂದೇ ಚೈನ್ ಗ್ಯಾಪಲ್ಲಿ ಮಾಡಿರುವಂಥ ಆರ್ಚ್. ಈ ಥರ ಪೂರ್ತಿ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ದಾರ ಕಟ್ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ನ ಒಳಗಡೆನೆ ಸೇರಿಸ್ಕೊಳ್ಳಿ ಈ ಥರ. ಸೆಕೆಂಡ್ ಟೈಮ್ ಲಾಕ್ ಮಾಡಿದಿರಲ್ವಾ, ಆ ಸೆಕೆಂಡ್ ಟೈಮ್ ಲಾಕ್ನ ಒಳಗಡೆ ಸೇರಿಸ್ಕೊಳ್ಳಿ ಈ ಥರ. ಆಮೇಲೆ ಫಸ್ಟ್ 3 ಚೈನ್ ಮಾಡ್ಕೊಳ್ಳಿ ಅದು ಕುಚ್ಚಿಗೆ. ಅದಾದ್ಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಈ ಆರ್ಚ್ ಇದೆಯಲ್ವಾ, ಈ ಆರ್ಚಿನ ಡಬಲ್ ಕ್ರೋಶೆಗಳಲ್ಲಿ ಪ್ರತಿ ಡಬಲ್ ಕ್ರೋಶೆಲ್ಲೂ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತೆ ನೋಡಿ, ಅದರಲ್ಲಿ ಡಬಲ್ ಕ್ರೋಶೆ ಮಾಡಿ ಪ್ರತಿ ಡಬಲ್ ಕ್ರೋಶೆಲ್ಲೂ. ಅಂದ್ರೆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಚೈನ್ ತರ ಇರುತ್ತಲ್ವಾ, ಹೋಲ್ ಇರುತ್ತಲ್ವಾ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎಲ್ಲ ಡಬಲ್ ಕ್ರೋಶೆ ಫಸ್ಟಿಗೆ ನಾವು 8 ಡಬಲ್ ಕ್ರೋಶೆ ಹಾಕಿದೀವಲ್ವಾ, 8 ಡಬಲ್ ಕ್ರೋಶೆ. ಆ 8ರಲ್ಲೂ ಪ್ರತಿಯೊಂದಲ್ಲೂ ಡಬಲ್ ಕ್ರೋಶೆ ಹಾಕಿ ಒಂದು ಬೀಡ್, ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ, ಸ್ಮಾಲ್ ಬೀಡ್. ಆಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಆಮೇಲೆ ಒಂದು ಸ್ಮಾಲ್ ಬೀಡ್, ಈ ತರ. ಮತ್ತೆ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ಹಿಂಗೆ 8ರಲ್ಲೂ ನೀವು ಮಾಡ್ತಾ ಹೋಗ್ಬೇಕು. ಕರೆಕ್ಟ್ ಆಗಿ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು. ಅದ್ರ ಮೇಲೆ ಚೈನ್ ತರ ಇರತ್ತಲ್ವ, ಅಲ್ಲಿ ಈ ತರ ಕ್ರೋಶೆ ಹುಕ್ಕಲ್ಲಿ ಮೊದಲೇ ಇದು ಬೀಡ್ಸ್ ತಗೊಳ್ಳಿ, ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ. ಈ ತರ ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ. ಇದೇ ತರ ಮುಂದುವರ್ಸ್ಕೊಂಡು ಹೋಗಿ ಎಲ್ಲ ಡಬಲ್ ಕ್ರೋಶೆಲ್ಲೂ ಡಬಲ್ ಕ್ರೋಶೆ. ಆದ್ರೆ ಕೊನೆಯಲ್ಲಿ ಮಾತ್ರ ಒಂದು ಸಿಂಪಲ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ, ಅಂದ್ರೆ ವಿದೌಟ್ ಬೀಡ್ ಡಬಲ್ ಕ್ರೋಶೆ, ಬರೀ ಪ್ಲೇನ್ ಡಬಲ್ ಕ್ರೋಶೆ. ಉಳಿದಿರೋದೆಲ್ಲಲ್ಲೂ ಬೀಡ್ ಹಾಕ್ತಾ ಇದ್ದೀನಿ ಈ ತರ. ಈಗ ಎಂಡಲ್ಲಿ ಒಂದು ಹಂಗೆ ಡಬಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿ ಬೀಡ್ ಹಾಕಿದ್ರೆ ನನ್ಗೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ನೀವು ನೋಡಿ ಚೆನ್ನಾಗಿ ಅನ್ಸುತ್ತೆ, ನಿಮ್ಗೆ ಇಷ್ಟ ಇದೆ ಅಂದ್ರೆ ಹಾಕೊಳ್ಳಿ. ನನ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಎಂಡಿಂದಲ್ಲಿ ಹಾಕ್ತಾ ಇಲ್ಲ. ಅದನ್ನ 7 ಬೀಡ್ ಸೇರಿಸ್ತೀನಿ. ನೆಕ್ಸ್ಟ್ 3 ಚೈನ್ ಲಾಕ್ ಮಾಡಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ನೆಕ್ಸ್ಟ್ ಕುಚ್ಚಿನ 3 ಚೈನ್ ಹಾಕೊಳ್ಳಿ. ಈ ತರ ಬರುತ್ತೆ ಆರ್ಚ್ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆದ್ರೂ. ನೆಕ್ಸ್ಟ್ ಇನ್ನು ಕುಚ್ಚಿಗಿರೋದು 3 ಚೈನು ಹಾಕೊಂಡು ಅದನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಸರಿಯಾಗಿ ನೋಡಿಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದರ ನೆಕ್ಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡು ಆರ್ಚಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ಸೇರಿಸಿ, ಡಬಲ್ ಕ್ರೋಶೆ ಬೀಡ್, ಡಬಲ್ ಕ್ರೋಶೆ ಬೀಡ್, ಈ ಥರ ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಹಿಂಗೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ. ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ, ಈಸಿ ಆಗಿರೋಂಥ ಬಿಗಿನರ್ಸ್ ಡಿಸೈನ್ ಇದು. ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಬೋದು. 2 ಆರ್ಚ್ ಡಬಲ್ ಆರ್ಚ್ ಇದ್ರೂ ಬೀಡ್ಸ್ ಹಾಕಿದ್ರೂ ತುಂಬ ಸಿಂಪಲ್ ಆಗಿರುತ್ತೆ. ಇದು ಹೆಚ್ಚು ಗ್ರ್ಯಾಂಡ್ ಬರಲ್ಲ, ಚೆನ್ನಾಗೇ ಕಾಣಿಸುತ್ತೆ. ಮಾಡಿ ನೋಡಿ ನೀವು, ನಿಮಗೂ ಇಷ್ಟ ಆಗುತ್ತೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.